ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿಯವರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆಗಾರರ 5,000 ಕೋಟಿ ರೂಪಾಯಿ ಬಾಕಿ ಹಣವನ್ನು ತಕ್ಷಣ ಪಾವತಿಸುವಂತೆ ಕಾರ್ಖಾನೆಗಳಿಗೆ ಒತ್ತಾಯಿಸಿದರು. ಮುಖ್ಯಮಂತ್ರಿ, ಜಿಲ್ಲಾಧಿಕಾರಿ, ಕಾರ್ಖಾನೆ ಮಾಲೀಕರು ಮತ್ತು ಸಕ್ಕರೆ ಸಚಿವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಬಾಕಿ ಹಣವನ್ನು ಶೀಘ್ರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಮನವಿ ಮಾಡಿದರು. ಸುಮಾರು 20 ಲಕ್ಷ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಂತೆ ಒತ್ತಾಯಿಸಿದರು. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಮುಂದಿನ ಹಂತದ ಪ್ರತಿಭಟನೆಗೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಾಯಕರು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರದೊಂದಿಗೆ ಮಾತುಕತೆ ನಡೆಸಲು ಸಿದ್ಧರಿದ್ದಾರೆ. ಆದರೆ ಸರ್ಕಾರವು ತಮ್ಮ ಬೇಡಿಕೆಗಳನ್ನು ಪೂರೈಸದಿದ್ದರೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರಿಗೆ ಪೊಲೀಸರು ಭದ್ರತೆ ಒದಗಿಸಿದ್ದರು. ಪ್ರತಿಭಟನೆ ಶಾಂತಿಯುತವಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಪ್ರತಿಭಟನೆಯ ನಂತರ ಚುನ್ನಪ್ಪ ಪೂಜಾರಿಯವರು ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ನೀಡಿ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರದೊಂದಿಗೆ ಮಾತುಕತೆ ನಡೆಸಲು ಸಿದ್ಧರಿದ್ದಾರೆ ಎಂದು ಹೇಳಿದರು. ವರದಿ ಅನಿಲ್ ಕಾಳಪ್ಪಸಾಲಿ. 5,000 ಕೋಟಿ ರೂಪಾಯಿ ಕಬ್ಬಿನ ಬಾಕಿಯನ್ನು ಈ ರಾಜ್ಯದಲ್ಲಿ ಕಾರ್ಖಾನೆ ಮಾಲೀಕರ ಸುಮಾರು 3 ತಿಂಗಳ 4 ತಿಂಗಳ 2 ತಿಂಗಳ ಒಂದು ತಿಂಗಳ ಬಾಕಿ ಕೊಟ್ಟಿಲ್ಲ. ಇವತ್ತ ಸುಮಾರು 10-20 ಲಕ್ಷ ರೈತರು ಇವತ್ತು ಕಣ್ಣಾಗ ನೀರು ತಂದು ಅಳ್ತಾ ಇದ್ದಾರೆ. ಆದರೂ ಕೂಡ ಈ ಕಬ್ಬಿನ ಬಿಲ್ಲನ್ನು ಕೊಡಿಸ್ಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡಲಿಲ್ಲ, ಶುಗರ್ ಮಂತ್ರಿ ಚಿಂತೆ ಮಾಡಲಿಲ್ಲ, ಈ 225 ಮಂದಿ ಶಾಸಕರು ಚಿಂತೆ ಮಾಡಲಿಲ್ಲ. ಯಾಕಂದ್ರೆ 20 ಲಕ್ಷ ಇವತ್ತು ಕಬ್ಬು ಬೆಳೆಗಾರರ ಕೋಟ್ಯಾಂತರ ಜನ ಇವ್ರಿಗೆ ಮತದಾನ ಮಾಡಿದ್ದಾರೆ. ಇವತ್ತಲ್ಲಿ ಬೆಳಗಾವಿಯೊಳಗೆ ಬೆಂಗಳೂರೊಳಗೆ ಬಜೆಟ್ ಅಧಿವೇಶನ ನಡೆದು ಅಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರ ಇವರೆಲ್ಲ ರೈತ ದ್ರೋಹಿಗಳದಾರ. ರೈತರ ಸಾಯಿಲ್ಪ 12 ತಿಂಗಳ ಕಬ್ಬು ಬೆಳೆದ ನಾವು ಬಂಡವಾಳ ಹಾಕಿ 15 ತಿಂಗಳ ಬಿಲ್ ಬಂದಿಲ್ಲ. ಆ ಕುಟುಂಬ ಸಾಯಿಲ್ಕರೆ ಬಾಕಿ ಕೊಡಿಸ್ಬೇಕನ್ನುವಂಥ ಚಿಂತೆ ಸರ್ಕಾರಗಳಿಗಿಲ್ಲ, ಈ ಶುಗರ್ ಕಮಿಷನರ್ಗಿಲ್ಲ. ಈ ಕಾನೂನು ಕೂಡ ಇವತ್ತು ನೋಡ್ರಿ 14 ದಿವಸನೇ ಕೊಡಬೇಕ ಅನ್ನುವಂಥ ಕಾನೂನು ಕೊಡದಿರ ಇವತ್ತು 3 ತಿಂಗಳ ಕೊಟ್ಟಿಲ್ಲ. ಅವ್ರನ್ನೇನು ಆಕ್ಷನ್ ತಗೋಬೇಕನ್ನುವಂಥದ್ದು ಕೂಡ ಸರ್ಕಾರ ಕ್ರಮ ತಗೊಂಡಿಲ್ಲ. ಇಲ್ಲಿ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿಲ್ಲ. ನೋಡ್ರಿ, ದೊಡ್ಡ ದೊಡ್ಡ ಪ್ರಭಾವಿಗಳ ಬಾಕಿ ಉಳಿದವ. ನಿರಾಣಿ, ಪ್ರಭಾಕರ್ ಕೋರೆ, ಸತೀಶ್ ಜಾರಕಿಹೊಳಿ, ಇಂಥ ದೊಡ್ಡ ದೊಡ್ಡ ಪ್ರಭಾವಿಗಳ, ಶಿವಶಂಕರಪ್ಪ, ಈ ರೀತಿ ಹಲವಾರು ಇವತ್ತು ಪ್ರಭಾವಿಗಳು ಕಾರ್ಖಾನೆಗಳು ಇದಾವ. ಸಹಕಾರ ರಂಗ ಕಾರ್ಖಾನೆಗಳು ಇದಾವ. ಕೋಟಿ ಗಂಟೆ 106 ಕೋಟಿ. ಬೆಳಗಾವಿ ಜಿಲ್ಲಾ ಒಳಗ 1,000 ಕೋಟಿ, ಬಾಗಲಕೋಟೆ ಒಳಗೆ 1,500 ಕೋಟಿ, ಬೀದರ, ಯಾದಗಿರಿ, ಗುಲ್ಬರ್ಗ, ಇಡೀ ರಾಜ್ಯ ತುಂಬ ಇವತ್ತ 5,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಾರಂತಂದ್ರ ಇನ್ನೂ ಕೂಡ ಯಾರೂ ಮಾತಾಡ್ತಿಲ್ಲ. ಆ ಕಾರಣಕ್ಕಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿಯಿಂದ ಇವತ್ತ 106 ಜನ ರೈತರು ಬಂದ ಪ್ರತಿಭಟನೆ ಮಾಡತ್ತು. ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾವಿಲ್ಲಿ ಹುಡುಗಾಟಿಕೆ ಮಾಡಕ್ ಬಂದಿಲ್ಲ. ಕಬ್ಬಿನ ಬಾಕಿಯನ್ನು ವಸೂಲಿ ಮಾಡ್ಕೊಂಡು ಹೋಗಕ್ಕಾಗಿ ಶುಗರ್ ಕಮಿಷನರ್ ಆಫೀಸ್ ಬಂದ್ ಮಾಡಿ ಪ್ರತಿಭಟನೆ ಮಾಡಕ್ ಬಂದು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರು ಕಬ್ಬಿನ ಬಾಕಿಯನ್ನು ರಾಜ್ಯದಲ್ಲಿ ಎಷ್ಟು ಬಾಕಿ ಉಳಿದೈತಿ ತಕ್ಷಣ ಬಾಕಿ ಕೊಡಿಸ್ಬೇಕು. ಇವತ್ತು ಸಾಯಂಕಾಲ ಒಳಗಾಗಿ ಆದೇಶ ಮಾಡ್ಬೇಕು, ಬಾಕಿ ಕೊಡಿಸ್ಬೇಕಿಲ್ಲ ಅಂದ್ರ ನಾವು ಅಹೋರಾತ್ರಿ ಆಗೋದು ಪ್ರತಿಭಟನೆ ಮಾಡಿ ಬಾಕಿ ವಸೂಲಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗೆ, ಶುಗರ್ ಮಂತ್ರಿಗೆ ಎಚ್ಚರಿಕೆ